ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಟಾಪಿಕನ್ನು ತಮ್ಮನೇಲಿ ನೋಡಿರ್ತೀರಾ ಆ್ಯಂಡ್ ಟೈಟಲ್ ನೋಡಿಬಿಟ್ಟೆ ವಿಡಿಯೋನ ಕ್ಲಿಕ್ ಮಾಡಿರ್ತೀರಾ. ನಾವು ಹಣವನ್ನು ಹೇಗೆಲ್ಲ ಉಳಿತಾಯ ಮಾಡಬೇಕು, ಹಣ ಉಳಿತಾಯ ಮಾಡಬೇಕಂದ್ರೆ ನಾವು ಮೇಜರಾಗಿ ಹಣ ಉಳಿತಾಯ ಮಾಡಬೇಕಂದ್ರೆ ನಾವು ಮಾಡುವಂತಹ ಕೆಲವು ತಪ್ಪುಗಳನ್ನು, ಏನೆಲ್ಲ ತಪ್ಪುಗಳು ಮಾಡ್ತೀವಿ, ಯಾಕೆ ನಮ್ಮ ಹತ್ರ ಹಣ ಉಳಿತಾಯ ಆಗೋದಿಲ್ಲ, ಹಣವನ್ನು ಸೇವ್ ಮಾಡಲಿಕ್ಕಾಗೋದಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯವನ್ನು ನಾನು ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೀನಿ. ನನಗೆ ತುಂಬ ರಿಗ್ರೆಟ್ ಇದೆ ಹಣದ ವಿಷಯದಲ್ಲಿ. ಯಾಕಂದರೆ ನಾನು ತುಂಬಾ ಶ್ರಮಜೀವಿ, ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ದುಡ್ದಿದ್ದೀನಿ ನನ್ನ ಜೀವನದಲ್ಲಿ. ದುಡ್ದಿರುವಂತಹ ಹಣವನ್ನು ಅನ್ಯಾಯವಾಗಿ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಿ ಕಳ್ಕೊಂಡೆ ಒಂದಷ್ಟು, ಇನ್ನೇನು ಒಳ್ಳೆಯವರಾಗೋಕ್ಕೆ ಹೋಗಿ ಕಳ್ಕೊಂಡಿರೋದು ಒಂದಷ್ಟು. ಸೊ ಆ ಥರದ್ದಷ್ಟೇ ಅಲ್ಲದೆ ನನ್ನ ವೈಯಕ್ತಿಕವಾಗಿ ನಾನು ಸುಮಾರಷ್ಟು ಖರ್ಚುಗಳನ್ನು, ಅನಾವಶ್ಯಕ ಖರ್ಚುಗಳನ್ನು ಮಾಡಿದ್ದೀನಿ ಅನ್ನೋ ಒಂದು ರಿಗ್ರೆಟ್ ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಯಾಕಂದರೆ ನಾವು ಪ್ರತಿಯೊಂದು ಹಣ ದುಡಿಬೇಕಂದ್ರೆ, ಒಂದೊಂದು ರೂಪಾಯಿ ದುಡಿಬೇಕಂದ್ರೆ ನಾವು ಎಷ್ಟು ಸ್ಟ್ರಗಲ್ ಮಾಡಿರ್ತೀವಿ, ಅದರ ಹಿಂದಿನ ಶ್ರಮ ನಮ್ಗೆ ಕಾಣೋದೇ ಇಲ್ಲ. ಒಂದು ತಿಂಗಳು ಪೂರ್ತಿ ಒಂದಿಷ್ಟು ಅಮೌಂಟಿಗೆ ಕಷ್ಟಪಟ್ಟಿರ್ತೀವಿ, ಬಂದ ತಕ್ಷಣವೇ ಅದನ್ನು ಹೆಂಗೆ ಖಾಲಿ ಮಾಡ್ತೀವೋ ನಮಗೆ ಗೊತ್ತಾಗಲ್ಲ, ಆ ಥರ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಒಂದಷ್ಟು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ. ಹೇಗೆ ಹಣವನ್ನು ಉಳಿತಾಯ ಮಾಡಬೇಕು, ಹಣವನ್ನು ಸೇವ್ ಮಾಡಬೇಕಂದ್ರೆ ದುಡಿಯೋದು ಎಷ್ಟು ಇಂಪಾರ್ಟೆಂಟು, ದುಡ್ದಿರೋದನ್ನು ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಪ್ರತಿಯೊಬ್ಬರು ಬುದ್ಧಿ ಕಲೀಲೇಬೇಕು. ಜೀವನ ನಡೆಸ್ಬೇಕಂದ್ರೆ ಹಣ ಬೇಕೇ ಬೇಕು. ನಮಗೇನು ಅತಿಯಾದ ಹಣ ಬೇಕಂತಲ್ಲ, ನಾವು ಸಂಪಾದನೆ ಮಾಡಿರೋದನ್ನ ನಾವು ಹೇಗೆ ಅದನ್ನು ಉಳಿಸ್ಕೋಬೇಕು, ಅದನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಗೊತ್ತಿದ್ರೆ ನಮಗೆ ಸಾಕು. ಸೊ ಹಾಗಾಗಿ ಕೆಲವು ತಪ್ಪುಗಳು ಮಾಡಬೇಡಿ. ಅಂದರೆ ಮೊದಲಿಗೆ ಅನಾವಶ್ಯಕ ಖರ್ಚುಗಳು. ಫಾರ್ ಎಕ್ಸಾಂಪಲ್, ನನಗೆ ರಿಗ್ರೆಟ್ ಇರೋದು, ನನಗೆ ಒಂದು ತುಂಬ ಕ್ರೇಜ್ ಇರೋದಂದ್ರೂ ಒಂದು ಫುಡ್ಡಲ್ಲಿ, ಇನ್ನೊಂದು ಬಟ್ಟೆ, ಇನ್ನೊಂದು ಆರ್ಟಿಫಿಷಿಯಲ್ ಜ್ಯುವೆಲ್ಸ್. ಈ ಮೂರರ ಬಗ್ಗೆ ನಂಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಮತ್ತು ಮೂವಿ ಕ್ರೇಜ್ ಇತ್ತು, ಮೂವಿ ಕ್ರೇಜ್ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಸೊ ನಾವು ಕೆಲವನ್ನ ಕಡಿಮೆ ಮಾಡ್ತಾ ಹೋದ ಹಾಗೆ ಒಂದಷ್ಟು ಉಳಿತಾಯವನ್ನು ನಾವು ಮಾಡ್ಬೋದು, ಹಣವನ್ನು ಉಳಿಸ್ತಾ ಹೋಗ್ಬೋದು. ಅದು ಯಾವುದೆಲ್ಲ ಅಂತ ಹೇಳ್ತೀವಿ. ಬಟ್ಟೆ ನಮ್ಗೆ ತಗೊಳ್ಳುವಾಗ ಎಷ್ಟು ತಗೊಂಡ್ರೂ ಸಾಕು ಅಂತ ಅನಿಸೋದೇ ಇಲ್ಲ. ಬಟ್ ಒಂದು ಕೆಲವು ವರ್ಷಗಳು ಕಳೆದಾಗ ನಮ್ಗೆ ಆ ಬಟ್ಟೆಗಳನ್ನ ನೋಡಿದಾಗ ಅನಿಸುತ್ತೆ, ನಾನು ಇಷ್ಟೊಂದು ಇನ್ವೆಸ್ಟ್ ಮಾಡ್ಬಿಟ್ನಾ, ಈ ಒಂದು ಬಟ್ಟೆಗಳಿಗೆ ಇಷ್ಟೊಂದು ನಾನು ಕಷ್ಟಪಟ್ಟು ದುಡಿದಿರೋ ಎಷ್ಟೋ ದುಡ್ಡನ್ನೇ ಈ ಬಟ್ಟೆಗೆ ಸುರಿದು ಬಿಟ್ಟಿದ್ದೀನಲ್ಲ ಅಂತ ಒಂದು ರಿಗ್ರೆಟ್ ಕಾಡೋಕ್ಕೆ ಶುರು ಆಗುತ್ತೆ. ಸೊ ಎಕ್ಸ್ಪೆಷಲಿ ನನಗೆ ಆ ಫೀಲಿಂಗ್ ಇದೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ತಗೊಳ್ಳುವಾಗ ನನಗೇನು ಅನಿಸಲ್ಲ, ತಗೊಂಡು ಈಗ ನೋಡ್ತಾ ಇದ್ದೀನಲ್ಲ, ನನ್ನ ಹತ್ರ ಬಟ್ಟೆಗಳಿರೋದು ಕ್ಯಾಲ್ಕುಲೇಟ್ ಮಾಡಿರೋದು ಎಷ್ಟು ಲಕ್ಷಗಳೇ ಆಗ್ಬಿಡುತ್ತೆ. ಅಷ್ಟು ಅಮೌಂಟನ್ನು ನಾನು ಬಟ್ಟೆಗೆ ಇನ್ವೆಸ್ಟ್ ಮಾಡ್ಬಿಟ್ನ ಅಂತ ಫೀಲ್ ಆಗ್ತಾ ಇದೆ. ಸೊ ಆ ಫೀಲ್ ಆಗಬಾರ್ದು. ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು, ಲಿಮಿಟೆಡ್ ಆಗಿದ್ದಾಗ ಅದನ್ನು ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತೀವಿ. ಅತಿಯಾದಾಗ ಏನಾಗುತ್ತೆ, ಅದರ ಬಗ್ಗೆ ಕಾಳಜಿ ಹೋಗುತ್ತೆ, ಅದರ ಬಗ್ಗೆ ನಮಗೆ ಕೇರಿಂಗ್ ಅನ್ನೋದು ಉಳಿಯೋದಿಲ್ಲ. ಸೊ ಹಾಗಾಗಿ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು, ಒಂದು ವರ್ಷಕ್ಕೆ ಎಷ್ಟು ಬಟ್ಟೆಗಳು ಬೇಕು, ಲಿಮಿಟಾಗಿ ಬಟ್ಟೆಗಳನ್ನು ಪರ್ಚೇಸ್ ಮಾಡಿ. ಅದ್ರ ಬದಲು 1 ಗ್ರಾಮ್ ಗೋಲ್ಡ್ ತೊಗೊಂಡ್ರು ಅದು ನಿಮ್ಮ ಕಷ್ಟ ಸುಖಕ್ಕೆ ನಿಮಗೆ ಕೈ ಹಿಡಿಯುತ್ತೆ. ಬಟ್ ಬಟ್ಟೆಗಂತೂ ದಯವಿಟ್ಟು ಇನ್ವೆಸ್ಟ್ ಮಾಡಬೇಡಿ. ನಾನು ಡಿಸೈಡ್ ಮಾಡಿದ್ದೀನಿ, ಇನ್ಮೇಲೆ ಯಾವುದೇ ರೀತಿ ಹಣವನ್ನು ಬಟ್ಟೆಗೆ ಇನ್ವೆಸ್ಟ್ ಮಾಡಲ್ಲ ಅಂಥೇಳಿ. ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇದ್ದಾಗ, ಈಗೇನೋ ಒಂದು ಫ್ಯಾಮಿಲಿ ಫಂಕ್ಷನ್ ಇರುತ್ತೆ, ಹೊಸದೇ ಬೇಕಾಗಿರುತ್ತೆ, ಆ ಥರದ ಸಿಚುವೇಶನಲ್ಲಿ ತಗೋಬೇಕೆ ಹೊರತು ಕ್ರೇಜ್ ಇದೆ ಅಂತ ಬರೀ ನಾವು ಬಟ್ಟೆನ ತೆಗೆದಿಡೋದು ನಿಜವಾಗ್ಲೂ ಖಂಡಿತ ತಪ್ಪದು. ಮುಂದೊಂದು ದಿನ ನಮ್ಗೆ ಅನಿಸುತ್ತೆ, ಇಷ್ಟೆಲ್ಲ ವೇಸ್ಟ್ ಮಾಡೋದನ್ನ ಬಟ್ಟೆಗಾಗಿ ಇಷ್ಟೊಂದು ದುಡ್ಡು ಸುರಿದಿದ್ದೀನ ಅಂತ. ಈಗ ನಾನು ಲೆಕ್ಕ ಹಾಕಿದರೆ ನಾನು ಲಕ್ಷಾಧೀಶ್ವರಿ ಬಟ್ಟೆಗೇ ಹಾಕಿದ್ದೀನಿ. ಸೊ ಅದು ಎಲ್ಲ ಸೇವ್ ಮಾಡಿದರೆ ಇವತ್ತು ನಾನು ಲಕ್ಷಾಧೀಶ್ವರಿ ಅಂತ ಫೀಲ್ ಆಗುತ್ತೆ. ಅದೇ ಥರ ಆರ್ಟಿಫಿಷಿಯಲ್ ಜ್ಯುವೆಲ್ಸು ಅಷ್ಟೇ. ಒಂದು ಸ್ವಲ್ಪ ದಿನ ಹಾಕ್ತೀವಿ, ಕಲರ್ ಹೋಗುತ್ತೆ, ಸುಮ್ಮನೆ ವೇಸ್ಟ್ ಆಗಿ ನಾವು ಅದಕ್ಕೆ ದುಡ್ಡು ಸುರಿತೀವಿ ಅಂತ ನನಗೆ ಫೀಲ್ ಆಗಿರೋದು ಈ ನಡುವೆ. ನನಗೆ ತುಂಬ ಹುಚ್ಚಿದೆ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಕಲೆಕ್ಟ್ ಮಾಡೋದು. ಬಟ್ ನನಗೆ ಇತ್ತೀಚೆಗೆ ಇಷ್ಟೆಲ್ಲ ಬೇಕಾ ಅವೆಲ್ಲ ಅಂತ ಅನ್ಸೋಕ್ಕೆ ಶುರು ಆಯಿತು. ಯಾಕಂದರೆ ನಾವು ದುಡಿಯೋಂಥ ದುಡ್ಡಿದೆಯಲ್ಲ, ಅದೇನು ಸುಮ್ಮನೆ ಬಂದಿರಲ್ಲ, ಎಷ್ಟು ಕಷ್ಟಪಟ್ಟಿರ್ತೀವಿ. ಬಟ್ ತಗೊಳ್ಳುವಾಗ ಅದರ ಒಂದು ಬೆಲೆ ನಮ್ಗೆ ಗೊತ್ತೇ ಆಗಲ್ಲ. ತಗೊಂಡು ಕೆಲವು ವರ್ಷಗಳು ಕಳೆದ ನಂತರ ಅವುಗಳನ್ನ ನೋಡಿದಾಗ ನಮಗೆ ಫೀಲ್ ಆಗುತ್ತೆ. ನನಗಾಗ್ತಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಬೇಡದೆ ಇರೋದಕ್ಕೆ ಸುರಿಯೋ ಬದಲು 1 ಗ್ರಾಮ್ ಗೋಲ್ಡ್ ತೊಗೊಳ್ಳಿ. ನಿಮ್ಮ ಕಷ್ಟ ಕಾಲಕ್ಕೆ ಅಥವಾ ನಿಮ್ಮ ಒಂದು ಏಳಿಗೆಗೆ ಆ ಬಂಗಾರ ನಿಮ್ಗೆ ಉಪಯೋಗ ಆಗುತ್ತೆ. ಸೊ ಈ ತಪ್ಪನ್ನು ಮಾಡಬೇಡಿ. ಆರ್ಟಿಫಿಷಿಯಲ್ ಜ್ಯುವೆಲ್ಸ್ಗೆ ಹಾಕೋದು, ಬಟ್ಟೆಗೆ ಹಾಕೋದು 2. ಮತ್ತು ಅನಾವಶ್ಯಕವಾದಂಥ ಖರ್ಚುಗಳು. ಈಗ ಒಂದು
ಎಷ್ಟು ತರಕಾರಿ ಬೇಕಾಗಿರುತ್ತೆ. ನಾವೇನು ಮಾಡಿಬಿಡ್ತೀವಿ, ಪದೇ ಪದೇ ಹೋಗೋದೇ ನಾನು ಜಾಸ್ತಿ ತಂದುಬಿಡ್ತೀವಿ. ಅದು ನಾವು ಎಷ್ಟೇ ರಿಫ್ರಿಜಿರೇಟರಲ್ಲಿ ಇಟ್ಟರೂ ಕೂಡ ಸಮ್ ಟೈಮ್ ಕೊಳ್ತು ಹೋಗುತ್ತೆ, ಹಾಳಾಗುತ್ತೆ. ಆ ಥರದ ಎಷ್ಟೊಂದು ವಿಷಯಗಳಲ್ಲಿ ನಾವು ಅನಾವಶ್ಯಕವಾಗಿ ಹಾಳು ಮಾಡ್ತೀವಿ. ಸೊ ಆ ಥರದ್ದನ್ನೆಲ್ಲ ನಾವು ಸ್ವಲ್ಪ ಕಮ್ಮಿ ಮಾಡ್ತಾ ಬರಬೇಕು. ಮತ್ತು ಸುಮ್ಮನೆ ಹೋಟೆಲ್ಗಳಿಗೆ ಹೋಗೋದು, ಪದೇ ಪದೇ ಹೋಟೆಲ್ಗಳಿಗೆ ಹೋಗಿ ತಿನ್ನೋದು. ನೀವು ಒಂದು ಸಲ ಹೋಟ್ಲಿಗೆ ಹೋಗಂದರೆ 1000 ರೂಪಾಯಿ ಖರ್ಚು ಮಾಡ್ತೀರಾ. ಅದೇ 1000 ರೂಪಾಯಿ ರೇಷನ್ ಮನೆಗೆ ದಿನಸಿಟ್ಟಂದರೆ ತಿಂಗಳನ್ಗಂಟ್ಲೆ ನೀವು ಮನೆ ಮಂದಿಯೆಲ್ಲ ಊಟ ಮಾಡ್ತೀರಾ. ಹೈಜೀನ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ ತುಂಬ. ಮತ್ತು ನಿಮ್ಗೊಂದಷ್ಟು ಹಣ ಕೂಡ ಉಳಿತಾಯ ಆಗುತ್ತೆ. ಮತ್ತು ಅನಾವಶ್ಯಕವಾಗಿ ಸಿನಿಮಾಗಳಿಗೆ ಸುತ್ತಾಡೋದು ಇದೆಲ್ಲ ಅನಾವಶ್ಯಕವಾಗಿ ಮಾಡಬೇಡಿ. ಅವಶ್ಯಕತೆ ಬಿದ್ದಾಗ ಸುತ್ತಾಡಿ, ಅವಶ್ಯಕತೆ ಬಿದ್ದಾಗ ಹೋಗಿ. ಯಾವತ್ತೋ ಒಂದಿನ ಹೋಗೋದಕ್ಕೂ ನಾವು ಬರೀ ಅದನ್ನೇ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಎಲ್ಲೆಲ್ಲಿ ಉಳಿಸ್ಬೇಕು, ಈ ಥರದ ಸಣ್ಣ ಸಣ್ಣ ವಿಷಯಗಳನ್ನು ನಾವು ತಲೆಯಲ್ಲಿ ಇಟ್ಕೊಂಡು, ಇವಾಗ ನಂಗೆ ಬಟ್ಟೆ ವರ್ಷಕ್ಕೆ ಎಷ್ಟು ಬೇಕಪ್ಪ, ಒಂದಿಷ್ಟು ಬೇಕು, ನಾನೊಂದು ಪ್ರೊಫೆಷ್ನಲ್ ಎಲ್ಲಿದ್ದೀನಿ ಅಂದರೆ ಅದಕ್ಕೆ ಬೇಕಾಗತ್ತೆ ಬಟ್ಟೆಗಳು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಲಿಮಿಟಲ್ಲಿ ತಗೊಂಡು ಇದು ಮಾಡಿ. ಯಾಕಂದರೆ ನಾನು ನೋಡಿಬಿಟ್ಟಿದ್ದೀನಿ, ದುಡ್ಡು ವ್ಯವಹಾರ ಅಂತ ಬಂದಾಗ ನನ್ನ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ, ಯಾವ ರಿಲೇಷನ್ಶಿಪ್ಪು ಬರಲ್ಲ, ಯಾವ ಫ್ರೆಂಡು ಬರಲ್ಲ, ಯಾರೂ ನಿಮ್ಮೊಟ್ಟಿಗೆ ನಿಲ್ಲಲ್ಲ. ನಿಮಗೆ ಕಷ್ಟ ಅಂತ ಅಂದಾಗ ನಿಮಗೆ ಸಹಾಯ ಮಾಡೋಕ್ಕೆ ಮುಂದೆ ಯಾರೂ ಬರಲ್ಲ. ಸೊ ನೀವು ಇನ್ನೊಬ್ಬರ ಹತ್ರ ಕೈ ಚಾಚೋದನ್ನು ಬಿಟ್ಟು, ಅಥವಾ ಇನ್ನೊಬ್ರಿಗೆ ಕೊಡೋಕ್ಕೂ ಹೋಗಬೇಡಿ, ಇನ್ನೊಬ್ರ ಹತ್ರ ಕೈ ಚಾಚೋಕ್ಕೂ ಹೋಗಬೇಡಿ. ಅಂದರೆ ನೀವು ಸಂಪಾದನೆ ಮಾಡಿದ್ದನ್ನು ನೀವು ಕರೆಕ್ಟಾಗಿ ಎಲ್ಲಿ ಉಳಿಸ್ಬೇಕು, ಎಷ್ಟು ಉಳಿಸ್ಬೇಕು, ಹೇಗೆ ಉಳಿಸ್ಬೇಕು ಪ್ಲ್ಯಾನಿಂಗ್ ಮಾಡಿಕೊಂಡು ನೀವು ಹಣವನ್ನು ಉಳಿಸ್ಲಿಕ್ಕೆ ಶುರು ಮಾಡಿ. ಯಾವ ದುಡ್ಡು ಅಂತ ಬಂದರೆ ಯಾರೂ ನಿಮ್ಮೊಟ್ಟಿಗೆ ನಿಲ್ಲಲ್ಲ. ಮತ್ತು ಹುಚ್ಚು ಭ್ರಮೆಯಲ್ಲಿರಬೇಡಿ. ಯಾರು ನಮ್ಮ ಬರ್ತಾರೆ, ನಮ್ಮ ಜೀವನ ಸರಿ ಮಾಡ್ತಾರೆ, ನಮ್ಮ ಲೈಫಲ್ಲಿ ನಮಗೆ ತೊಂದರೆ ಆದಾಗ ಅದು ಅವ್ರ ತೊಂದರೆ ಥರ ಅವ್ರು ಫೀಲ್ ಮಾಡ್ಬಿಟ್ಟು ನಮ್ಮೊಟ್ಟಿಗೆ ನಿಂತ್ಕೋತಾರೆ ಅಂತ. ಸೊ ನೀವು ಕಷ್ಟಪಟ್ಟು ದುಡ್ದಿರುವಂಥ ಹಣವನ್ನು ಸಣ್ಣ ಪುಟ್ಟ ಉಳಿತಾಯವನ್ನು ಮಾಡ್ತಾ ಹೋಗಿ. RD ಹಾಕೋದಾಗಿರ್ಬೋದು, LICಗಳು ಪಾಲಿಸಿ ಮಾಡಿಸೋದಾಗಿರ್ಬೋದು, PPF ಅಕೌಂಟ್ಗಳು ಓಪನ್ ಮಾಡೋದಾಗಿರ್ಬೋದು, ಅಥವಾ ಅಟಲ್ ಪೆನ್ಷನ್ ಯೋಜನೆ ಅಂತಿದೆ, ನಿಮಗೆ ಮುಪ್ಪಾವಸ್ಥೆಯಲ್ಲಿ ನಿಮ್ಮ ಕೈ ಹಿಡಿಯತ್ತೆ, PF ಕಟ್ ಮಾಡಿಸೋದಾಗಿರ್ಬೋದು. ಇನ್ನಿತರ ಎಷ್ಟೊಂದು ಆಪ್ಷನ್ಗಳು ನಿಮಗಿದೆ, ಡೆಪಾಸಿಟ್ ಇಡೋದಾಗಿರ್ಬೋದು. ಈ ಥರದ ವಿಷಯಗಳಲ್ಲಿ ನೀವು ಸ್ವಲ್ಪ ಹಣವನ್ನು ಉಳಿಸೋಕೆ ಶುರು ಮಾಡಿ. ಯಾಕಂದರೆ ಮುಂದೊಂದು ದಿನ ರಿಗ್ರೆಟ್ ಆಗುತ್ತೆ ನಮ್ಗೆ, ಅಯ್ಯೋ ನಾವೇನೂ ಸೇವ್ ಮಾಡಲಿಲ್ಲ. ಈಗ ನನಗೆ ಅದೇ ಫೀಲ್ ಆಗ್ತಾ ಇರೋದು, ಬಟ್ಟೆಗಳಿಗೆ ಎಷ್ಟೊಂದು ಸುರಿದು ಬಿಟ್ಟಿದ್ದೀನಿ, ಇದೆಲ್ಲ ಮಾಡಬಾರ್ದಾಗಿತ್ತು ಅಂತ. ಕೆಟ್ಟ ಮೇಲೆ ಬುದ್ಧಿ ಬರೋದಕ್ಕಿಂತ ಕೆಡೋಕ್ಕೂ ಮುಂಚೆ ನಾವು ಬದಲಾಯಿಸ್ಕೊಳ್ಳೋದು ನಮ್ಮ ಹವ್ಯಾಸಗಳನ್ನು ಒಳ್ಳೆಯದು. ಸೊ ಈ ಥರದ ಒಂದು ಸಣ್ಣ ಪುಟ್ಟ ಚೇಂಜಸ್ಗಳನ್ನು ನಿಮ್ಮ ಲೈಫಲ್ಲಿ ಮಾಡಿಕೊಂಡು ಸಣ್ಣದಾಗಿ ಒಂದು ಹಣವನ್ನು ಉಳಿತಾಯ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ.